ಹಾಯ್ ಸ್ನೇಹಿತರೆ, ಟೆಕ್ನೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ನ ಯಾಕೆ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು, ಮತ್ತು ಯಾವ್ದು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಈ 3 ವಿಷಯನ ನೀವು ತಿಳ್ಕೊಬೇಕಾಗುತ್ತೆ. ಈ ವಿಡಿಯೋನಲ್ಲಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ ಸ್ನೇಹಿತರೆ. ಇದರಲ್ಲಿ ನಿಮಗೆ 2 ಥರ ಲ್ಯಾಪ್ಟಾಪ್ಗಳು ಬರ್ತವೆ. ಒಂದು ಕನ್ಸ್ಯೂಮರ್ ಲ್ಯಾಪ್ಟಾಪ್ ಮತ್ತೆ ಇನ್ನೊಂದು ಕಾರ್ಪೊರೇಟ್ ಲ್ಯಾಪ್ಟಾಪ್ ಅಂತ ಬರುತ್ತೆ. ಇದನ್ನ ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳ್ತಾ ಇರೋ ಇನ್ಫಾರ್ಮೇಶನ್ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಈಗ ಒಂದು ಹೊಸ ಲ್ಯಾಪ್ಟಾಪ್ನ ಒಂದು ತಗೊಳ್ಳೋದು ಒಂದೇ, ನಿಮ್ಮ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ನ ನೀವು 3 ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು. ಆ ಕಾಸ್ಟ್ ಅಲ್ಲಿ ನಿಮಗೆ ಇದು ವರ್ಕೌಟ್ ಆಗುತ್ತೆ. ಇನ್ನೊಂದು, ಇದರಲ್ಲಿ ನಿಮಗೆ ಹೇಗೆ ತಗೋಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಗಳು ಇರ್ತದೆ. ಯಾವ ತರ ಅಂತ ಹೇಳಿದ್ರೆ, ಒಂದು ರ್ಯಾಮು, ಆಮೇಲೆ ಹಾರ್ಡ್ ಡಿಸ್ಕು, ಆಮೇಲೆ ಬ್ಯಾಟ್ರಿ ಬ್ಯಾಕಪ್, ಇವೆಲ್ಲ ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ. ಇದನ್ನ ನೀವು ನೋಡಿ ತಗೋಬೇಕಾಗುತ್ತೆ. ಈಗ ನಾರ್ಮಲ್ ಆಗಿ ನೀವು ಒಂದು ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ಸ್ ಅಂತ ಬರುತ್ತೆ. ಅದಂದ್ರೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಈಗ ಏನಾದ್ರು ಗೊತ್ತಿಲ್ಲ ಅಂದ್ರೆ ನೋಡಿ ವಿಷಯದಲ್ಲಿ ತಿಳ್ಕೊಳ್ಳಿ. ಹೆಂಗಂದ್ರೆ ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ, ಇದನ್ನ ನೀವು ಮನೆ ಪರ್ಪಸ್ಗೆ ಯೂಸ್ ಮಾಡೋರಿಗೆ, ಒಂದು ಲೇಡೀಸ್ ಯಾರು ಯೂಸ್ ಮಾಡ್ತಾ ಇದ್ರೆ, ಅಥವಾ ಮಕ್ಳು ಏನಾದ್ರು ಯೂಸ್ ಮಾಡ್ತಾ ಇದ್ರೆ, ಮತ್ತೆ ಗೇಮಿಂಗ್ ಪರ್ಪಸ್ಗೆ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಿನಿಮಮ್ ನೀವು ಇದರಲ್ಲಿ 4th ಜನರೇಷನ್ ಅಂಡ್ ಅಬೌವ್ ಲ್ಯಾಪ್ಟಾಪ್ಸ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತೆ ಒಂದು ಮಿನಿಮಮ್ ಒಂದು 4GB ಇಂದ 8GB ರ್ಯಾಮ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇದರಲ್ಲಿ ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಒಂದು 256GB SSD ಇಂದ ಒಂದು 512 ನಿಮಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ತರ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನು ಏನಾದ್ರು ಜಾಸ್ತಿ ನನಗೆ ಬ್ಯಾಕಪ್ ಸ್ಟೋರೇಜ್ ಬೇಕು ಅಂತ ಹೇಳಿದ್ರೆ, ಒಂದು ಇಂಟರ್ನಲ್ ಆಗಿ ಎಕ್ಸ್ಟ್ರಾ ಒಂದು 1TB ಹಾರ್ಡ್ ಡಿಸ್ಕ್ ನೀವು ಹಾಕೊಳ್ಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಒಂದು ಬ್ಯಾಟ್ರಿ ಬ್ಯಾಕಪ್ ನೀವು ಮಿನಿಮಮ್ ನೀವು 1.5 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಇರೋ ಲ್ಯಾಪ್ಟಾಪ್ ನ ನೀವು ಚೂಸ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಏನಾದ್ರು ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇಲ್ಲ ಅಂತಂದ್ರೆ, ನೀವು ಹೊಸ ಲ್ಯಾಪ್ಟಾಪ್ ಬ್ಯಾಟ್ರಿ ಹಾಕೊಳ್ಬಹುದು ಇದರಲ್ಲಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ಇದರಲ್ಲಿ ಗೇಮಿಂಗ್ ಸೀರೀಸ್ ಅಂತ ಹೇಳಿದ್ರೆ, ಇದರಲ್ಲಿ ಮಿನಿಮಮ್ ನೀವು ಒಂದು 4GB ಗ್ರಾಫಿಕ್ ಕಾರ್ಡ್ ಅನ್ನ ತಗೋಬೇಕಾಗುತ್ತೆ. ಹಾಗೆ ಒಂದು 16GB ರ್ಯಾಮ್ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ ಇದರಲ್ಲಿ. ಮತ್ತೆ ಇದೇ ಸೇಮ್ ಈ ಲ್ಯಾಪ್ಟಾಪ್ ನಲ್ಲಿ ನೀವು ಏನಂದ್ರೆ ಹೋಮ್ ಯೂಸೇಜ್ಗೆ ಯೂಸ್ ಮಾಡ್ತಾ ಇದ್ರ ಈ ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್. ಮತ್ತೆ ಇದರಲ್ಲಿ ಏನಾದ್ರು ಸಣ್ಣ ಪುಟ್ಟ ನಿಮ್ಗೆ ಏನಾದ್ರು ಡಿಸೈನಿಂಗ್ ಆ ತರ ಏನಾದ್ರು ಮಾಡ್ಕೊಳ್ಬೇಕು ಅಂತಿದ್ರೆ, ಸಣ್ಣ ಪುಟ್ಟ ಡಿಸೈನಿಂಗ್ ಇದ್ರೆ ಒಂದು 2GB ಗ್ರಾಫಿಕ್ ಕಾರ್ಡ್ ಹಾಕೊಂಡ್ರೆ ಇರೋಂತ ತಗೊಂಡ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಇದು ಬಿಟ್ರೆ ಇದರಲ್ಲಿ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ಅಂತ ಬರುತ್ತೆ ಸ್ನೇಹಿತರೆ. ಈ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನಲ್ಲಿ ನಿಮಗೆ ಒಂದು 2.8 GHz ಪ್ರೊಸೆಸರ್ ಇಂದ ಅಪ್ ಟು 4 GHz ತನಕ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಒಂದು ಜನರೇಷನ್ ಅಂತ ನೋಡಕ್ ಹೋದ್ರೆ, ಒಂದು 6th ಜನರೇಷನ್ಗಿಂತ ಎಬೌವ್ ಲ್ಯಾಪ್ಟಾಪ್ ನ ಯೂಸ್ ಮಾಡುವಂತದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇದರಲ್ಲಿ ನೀವು 4GB 8GB ಎರಡು ಯೂಸ್ ಮಾಡ್ಬೋದು. ಬಟ್ 8ಗಿಂತ ಜಾಸ್ತಿ ಇದ್ರೆ ನಿಮಗೆ ನಿಮ್ಮ ಪರ್ಪಸ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇದರಲ್ಲಿ ಏನಂತ ಹೇಳಿದ್ರೆ, ಕೆಲವೊಂದು ಜನ ಕೋಡಿಂಗ್ ಯೂಸ್ ಮಾಡ್ತಾರೆ, ಕಂಪ್ನಿಗಳಲ್ಲಿ ಯೂಸ್ ಮಾಡ್ತಾರೆ, ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಯೂಸ್ ಮಾಡ್ತಾರೆ. ಮತ್ತೆ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬೇಕು ಅಂತ ಯೂಸ್ ಮಾಡ್ತಾರೆ. ಈ ಪರ್ಪಸ್ಗೆ ನೀವು ಹೋಗೋದಾದ್ರೆ ನೀವು ಇದನ್ನ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ಗಳನ್ನ ನೀವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. 8 ಅವರ್ಸ್ ಬ್ಯಾಕಪ್ ನಿಮಗೆ ಅಂದ್ರೆ 8 ಅವರ್ಸ್ ಡ್ಯೂರೇಬಿಲಿಟಿ, 8 ಗಂಟೆ ನೀವು ಕಂಟಿನ್ಯೂಸ್ ಯೂಸ್ ಮಾಡಬಹುದು ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ ನಲ್ಲಿ ಸ್ನೇಹಿತರೆ. ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನ ನೀವು 10 ಇಂದ 12 ಅವರ್ಸ್ ಯೂಸ್ ಮಾಡಬಹುದು. ಅದಕ್ಕೋಸ್ಕರ ಕಾರ್ಪೊರೇಟ್ ಸೀರೀಸ್ ಅಂತ ರೆಡಿ ಮಾಡಿರ್ತಾರೆ. ಈ ಲ್ಯಾಪ್ಟಾಪ್ ನಲ್ಲಿ ನಿಮಗೆ ಇನ್ನೂ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ನೀವು ಲ್ಯಾಪ್ಟಾಪ್ ನಲ್ಲಿ ಯೂಸ್ ಮಾಡಬೇಕಾದಾಗ ನಾರ್ಮಲ್ ಆಗಿ ಬ್ಯಾಟ್ರಿ ಬ್ಯಾಕಪ್ ಏನಿರುತ್ತೆ ಕಾರ್ಪೊರೇಟ್ ಸೀರೀಸ್ ನಲ್ಲಿ, ಅದು ನಿಮಗೆ ಜಾಸ್ತಿ ಹೊತ್ತು ಕೊಡುತ್ತೆ. ಈಗ ಅದಕ್ಕೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ 1.5 ಗಂಟೆ ಮಿನಿಮಮ್ ನೀವು ನೋಡಿ ತಗೊಂತಾರೆ. ಇದು ನಾರ್ಮಲ್ ಆಗಿ 4 ಅವರ್ಸ್ 4.5 ಅವರ್ಸ್ ತನಕ ನೀವು ಯೂಟಿಲೈಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನಲ್ಲಿ. ಇದು ಮತ್ತೆ ಇದಿಷ್ಟು ಜೊತೆಗೆ ಯಾವುದೇ ಲ್ಯಾಪ್ಟಾಪ್ ಕನ್ಸ್ಯೂಮರ್ ಅಥವಾ ನೀವು ಕಾರ್ಪೊರೇಟ್ ಸೀರೀಸ್ ಯಾವುದೇ ಲ್ಯಾಪ್ಟಾಪ್ ತಗೊಂಡ್ರೆ, ನೀವು ಇದರಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿದಾಗ ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು 64-ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಒಂದು 4GB ರ್ಯಾಮ್ ಅಥವಾ 8GB ರ್ಯಾಮ್ ಹಾಕೊಂಡ್ರೆ ಪೂರ್ತಿ ರ್ಯಾಮ್ ನಿಮ್ಮ ಸಾಫ್ಟ್ವೇರ್ಗೆ ಯುಟಿಲೈಸೇಷನ್ ಆಗುತ್ತೆ 64-ಬಿಟ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ. ನಾರ್ಮಲ್ ಲ್ಯಾಪ್ಟಾಪ್ ನಲ್ಲಿ ಅದು ಯುಟಿಲೈಸೇಷನ್ ಆಗೋದಿಲ್ಲ. ಅಂದ್ರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನ್ ಬೇಕು ಅಷ್ಟು ಮಾತ್ರ ತಗೋತಾ ಇರುತ್ತೆ ಸ್ನೇಹಿತರೆ. ಕಾರ್ಪೊರೇಟ್ ಸೀರೀಸ್ ಮತ್ತೆ ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ ನಲ್ಲಿ ನಿಮಗೆ ವ್ಯತ್ಯಾಸ ಏನಂತ ಹೇಳಿದ್ರೆ, ಒಂದು 15.6 ಇಂಚಸ್ ಸ್ಕ್ರೀನ್ ಕನ್ಸ್ಯೂಮರ್ ಸೀರೀಸ್ ಅಲ್ಲಿ ಇರುತ್ತೆ. ಮತ್ತೆ ಕಾರ್ಪೊರೇಟ್ ಸೀರೀಸ್ ನಲ್ಲಿ 14 ಇಂಚಸ್ ಸ್ಕ್ರೀನ್ ಇರುತ್ತೆ. 14 ಇಂಚಸ್ ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿ 14 ಇಂಚಸ್ ಲ್ಯಾಪ್ಟಾಪ್ ನ ಕ್ಯಾರಿ ಮಾಡ್ತಾರೆ. ಈಗ ಆಫೀಸ್ಗಳಲ್ಲಿ ಕೆಲಸ ಮಾಡೋದು, ಬ್ಯಾಗಲ್ಲಿ ಹಾಕೊಂಡು ಮನೆ ತಗೊಂಡು ಹೋಗೋದು, ಈ ತರ ಎಲ್ಲ ಯೂಸ್ ಮಾಡೋದ್ರಿಂದ 14 ಇಂಚಸ್ ಲ್ಯಾಪ್ಟಾಪ್ ಗೆ ಭಾರಿ ಯೂಸ್ಫುಲ್ ಆಗುತ್ತೆ. ಮತ್ತೆ 15.6 ಇಂಚಸ್ ಯಾಕೆ ಕನ್ಸ್ಯೂಮರ್ ಸೀರೀಸ್ ನಲ್ಲಿ ಬರುತ್ತೆ ಅಂದ್ರೆ, ಗೇಮಿಂಗ್ ಯೂಸ್ ಮಾಡ್ತಾರೆ, ಮತ್ತೆ ಮನೆಯಲ್ಲೇ ಇಟ್ಕೊಂಡು ಯೂಸ್ ಮಾಡ್ತಾರೆ, ದೊಡ್ಡ ಸ್ಕ್ರೀನ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ, ಅಥವಾ ಒಂದು ಲೇಡೀಸ್ಗೆ ಏನಾದ್ರು ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಈ ಎಲ್ಲ ಆಪ್ಷನ್ ಯೂಸ್ ಮಾಡೋದ್ರಿಂದ ಅದಕ್ಕೆ 15.6 ಇಂಚ್ ಲ್ಯಾಪ್ಟಾಪ್ ಕನ್ಸ್ಯೂಮರ್ ಸೀರೀಸ್ ನಲ್ಲಿ ರಿಪ್ಲೇಸ್ ಮಾಡ್ತಾರೆ. 14 ಇಂಚಸ್ ಲ್ಯಾಪ್ಟಾಪ್ಸ್ ನ ಬಿಸ್ನೆಸ್ ಸೀರೀಸ್ ನಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ನಾನು ಇಲ್ಲಿವರೆಗೆ ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಯಾರು ಪರ್ಚೇಸ್ ಮಾಡಬೇಕು, ಯಾಕೆ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು, ಎಲ್ಲಾ ಡೌಟ್ಗಳಿಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಈ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ನನಗೆ ಎಲ್ಲಿ ಪರ್ಚೇಸ್ ಮಾಡ್ಬೇಕಪ್ಪ, ಯಾವ ಕಾನ್ಫಿಗರೇಷನ್ ತಗೊಂಡ್ಬೇಕಪ್ಪ, ಏನಿದೆ ಅಂತ ಪೂರ್ತಿ ಡೌಟ್ ಇದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ.
ಡೆಫಿನೆಟ್ ಆಗಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ಕಮೆಂಟಿಗೆ ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡೇ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.